S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಈಶ್ವರಪ್ಪ ವಿರುದ್ಧ ಕಮಿಷನ್ ಆರೋಪ ಮಾಡಿದ ಸಂತೋಷ್ ಆತ್ಮಹತ್ಯೆ. ಆಪ್ ಕಾರ್ಯಕರ್ತರಿಂದ ಈಶ್ವರಪ್ಪ ವಾಸ್ತವ್ಯದ ಹೋಟೆಲ್ ಮುತ್ತಿಗೆ. ಕಾಂಗ್ರೆಸ್ ಗೆದ್ರೆ ಕರ್ನಾಟಕವನ್ನ ಎಟಿಎಂ ತರ ಬಳಸ್ತಾರೆ, ರಾಜ್ಯದ ಜನ ಇದಕ್ಕೆ ಅವಕಾಶ ಕೊಡಲ್ಲ. ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿಕೆ. ಕಮಿಷನ್ ಆರೋಪ ಮಾಡಿದ್ದ ಸಂತೋಷ್ ಆತ್ಮಹತ್ಯೆ ವಿಚಾರ. ಸಂತೋಷ್ಗೂ ಬಿಜೆಪಿಗೂ ಸಂಬಂಧವೇ ಇಲ್ಲ. ಬೆಳಗಾವಿ ಗ್ರಾಮೀಣ ಬಿಜೆಪಿ ಜಿಲ್ಲಾಧ್ಯಕ್ಷ ಧನಂಜಯ ಜಾಧವ್ ಹೇಳಿಕೆ. ನಾನು ಮೌನವಾಗಿಲ್ಲ, ನಮ್ಮ ಕ್ರಮಗಳೇ ಮಾತನಾಡ್ತಾ ಇವೆ. ಮಣ್ಣು ಉಳಿಸಿ ಅಭಿಯಾನಕ್ಕೆ ಚಾಲನೆ ನೀಡಿ ಸಿಎಂ ಹೇಳಿಕೆ. ಮುತಾಲಿಕ್ ಗಡಿಪಾರು ಮಾಡಿ ಅನ್ನೋ ವಿಚಾರ. ಶಾಸಕ ಅಭಯ ಪ್ರಸಾದ್ ವಿರುದ್ಧ ಮುತಾಲಿಕ್ ವಾಗ್ದಾಳಿ. ಗಡಿಪಾರು ಮಾಡಲು ನೀವ್ಯಾರು ಅಂತ ಪ್ರಶ್ನೆ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಇಂದು ಬೆಳಗಾವಿ ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಬ್ಬಾಗವಾಗಿದೆ. ತಳಮಟ್ಟದ ಸಮಸ್ಯೆಯನ್ನು ಇಟ್ಕೊಂಡು ಹೋರಾಟ ನಡೆಸ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು ಎಟಿಎಂ ತರ ಬಳಕೆ ಮಾಡಿಕೊಳ್ತಾರೆ. ಬೇರೆ ರಾಜ್ಯಗಳನ್ನ ಗೆಲ್ಲಬೇಕು ಎಂಬ ಸಾಧಿಸಬೇಕು ಎಂಬ ಕನಸು ಕಾಣ್ತಾ ಇದ್ದಾರೆ. ನಾಯಕತ್ವ ಇಲ್ಲದ ಪಾರ್ಟಿ ಕಾಂಗ್ರೆಸ್ ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಲೀಡರ್ ಇಲ್ಲದ ಪಾರ್ಟಿ, ಅರುಣ್ ಸಿಂಗ್ ವಾಗ್ದಾಳಿ. ದೇಶ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಲೀಡರ್ ಇಲ್ಲದ ಪಾರ್ಟಿಯಾಗಿದೆ ಎಂದು ಬಿಜೆಪಿ ರಾಜ್ಯ ಉಸ್ತುವಾರಿ ಸಚಿವ ಅರುಣ್ ಸಿಂಗ್ ವಾಗ್ದಾಳಿ ನಡೆಸಿದರು. ಮಂಗಳವಾರ ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಬ್ಬಾಗವಾಗಿದೆ. ತಳಮಟ್ಟದ ಸಮಸ್ಯೆಯನ್ನು ಇಟ್ಟುಕೊಂಡು ಹೋರಾಟ ನಡೆಸುತ್ತಿದೆ. ಕಾಂಗ್ರೆಸ್ ಕರ್ನಾಟಕವನ್ನು ಗೆದ್ದು ಎಟಿಎಂ ತರ ಬಳಕೆ ಮಾಡಿಕೊಂಡು ಬೇರೆ ರಾಜ್ಯಗಳನ್ನು ಗೆಲುವು ಸಾಧಿಸಬೇಕೆಂಬ ಕನಸು ಕಾಣುತ್ತಿದೆ. ನಾಯಕತ್ವ ಇಲ್ಲದ ಪಾರ್ಟಿ ಕಾಂಗ್ರೆಸ್ ಎಂದು ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ಗೆ ಕರ್ನಾಟಕ ರಾಜ್ಯದ ಎಟಿಎಂ ಆಗಲು ರಾಜ್ಯದ ಜನತೆ ಬಿಡುವುದಿಲ್ಲ ಎನ್ನುವ ವಿಶ್ವಾಸ ನನಗೆ ಇದೆ. ಬೆಲೆ ಏರಿಕೆಯ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರದಲ್ಲೇ ಅದಕ್ಕೆ ಕೊನೆ ಹಾಡಲಾಗುವುದು ಎಂದರು. 4 ರಾಜ್ಯದ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಉತ್ತರ ಪ್ರದೇಶ, ಗೋವಾ, ಮಣಿಪುರ, ಉತ್ತರಾಖಂಡ್ನಲ್ಲಿ ಬಿಜೆಪಿ ಸರ್ಕಾರ ಸತತ 2 ಬಾರಿ ಗೆಲುವು ಸಾಧಿಸಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ 2ನೇ ಬಾರಿ ಬಿಜೆಪಿ 150ಕ್ಕೂ ಹೆಚ್ಚು ಸ್ಥಾನ ಗೆದ್ದು ಸಂಪೂರ್ಣ ಬಹುಮತದ ಸರ್ಕಾರ ರಚಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. जितने मुद्दे उत्तर ಕೊಡ್ತಾನೆ सुनो एक मिनट भैया सुनो, जितने 70 साल में 60 साल में कांग्रेस ने नहीं कोई मुद्दा सॉल्व किया, उस मुद्दे को बीजेपी सॉल्व करेगी. देश में सुन तो लो, देश में गरीबों को एक मिनट भैया सुनो, एक मिनट ಆದಾಯ ಸಲುವಾಗಿ ನಾ ಇಲ್ಲಿ ಗೊತ್ತೇನೆ ಹೇಳವ. आप मंत्री जी जवाब देंगे. ಅವ್ರಿಗೆ ಕೇಳ್ಬೇಡ, ನಾ ಹೇಳ್ತೇನೆ. एक मिनट, ನಾ ಹೇಳ್ತೇನೆ ಬಿಡು. एक रुकिए, एक मिनट सर, सुनिए, एक मिनट, अरे सुनो भैया, एक मिनट सुनो. कैन यू ನಾ ಹೇಳ್ತೇನೆ. एक मिनट शांत रहो. कैन यू लिसन प्रॉपर्ली? कैन यू लिसन? एक मिनट, कैन यू लिसन? एक मिनट, कैन यू लिसन? एक मिनट भैया सुनो, कैन यू लिसन प्रॉपर्ली? योर एक मिनट, आपका अधिकार है क्वेश्चन करना, हमारा अधिकार है जवाब देना. आप संतुष्ट हो या नहीं हो? एक मिनट सुनो तो लो. आप सुनो पहले. आपका काम है क्वेश्चन करना, हमारा काम है जवाब देना. आपको द पार्टी विच इज
इन 18 स्टेट 18 स्टेट में भारतीय जनता पार्टी की सरकार है प्रधानमंत्री मोदी जी के नेतृत्व में। इस बार बीजेपी के लोग ईमानदार हैं, दे आर ऑनेस्ट, दे आर नॉट डूइंग एनी करप्शन। और जो भी है यह कांग्रेस के लोग कॉन्ट्रैक्टर ने सुसाइड नोट लिख करके गायब है सर सुबह से। आपका ईश्वरप्पा के बारे में ये लिखा है। वो देखेंगे, सरकार देखेगी। नहीं सर, सुबह से देखेंगे, हम भी देखेंगे। We'll see। जब तक सर जी येडियुरप्पा जी थे तब तक सांप्रदायिक मतभेद नहीं था कर्नाटक में। येडियुरप्पा जी ने सभी मतभेद, सभी समाज के लोगों को, सभी विकास को और सबको विश्वास में लेकर सरकार चलाई थी। जब येडियुरप्पा रेस्ट में गए या बम्बई आए तो अभी इतना सब चल रहा है कर्नाटक में। तो अब अरे भाई, आपको मैंने बता दिया, हम लोग भी यहाँ पे येदियुरप्पा जी के गाइडेंस में ही काम कर रहे हैं। हमारे पार्टी के सर्वोच्च नेता कर्नाटक के हैं, बोम्मई जी अपने मुख्यमंत्री हैं, ही इज रनिंग द गवर्नमेंट एंड येदियुरप्पा जी का मार्गदर्शन मिल ही रहा है, उसके आधार पे ही काम कर रहे हैं। दूसरी बात क्या होता है कि जैसे जैसे चुनाव नज़दीक आएगा, कांग्रेस विल ट्राई टू डिवाइड द कास्ट टू कास्ट, रिलीजन टू रिलीजन। दैट इज द फ्रेमवर्क ऑफ द कांग्रेस। कांग्रेस चुनाव आते आते इनमें आपस में तोड़ने का काम करेगी। हिजाब इशू इज सपोर्टेड बाय द कांग्रेस ओनली। और कौन किया बताइए? एसडीपीआई पीएफआई को पीछे से सपोर्ट कौन किया? कांग्रेस ने किया। जब सिद्धरमैया जी सरकार में थे तो भी उन्होंने पीएफआई को सपोर्ट किया, अभी अपोजिशन में तो भी सपोर्ट कर रहे हैं। तो यह कांग्रेस का डिवाइड करने का, आपस में कास्ट को रिलीजन करने का, यह यहाँ नहीं हर प्रदेश में ही काम करते हैं, राजस्थान में भी यही काम कर रहे हो। तो एक कांग्रेस, और तभी कांग्रेस साफ हो रही है। सर आपका डबल इंजन सरकार है कर्नाटक में और स्टेट में। गोवा में भी हारी और कांग्रेस मणिपुर में भी हार गई, और उत्तर प्रदेश में तो कांग्रेस का सभी जगह जमानत जब्त हो गया, क्योंकि उनकी कांग्रेस की लीडरशिप फेल्ड लीडरशिप है। लोगों का विश्वास, दे डोंट हैव फेथ ऑन द कांग्रेस लीडरशिप एंड द कांग्रेस लीडरशिप इज टोटली डिवाइडेड, कंफ्यूज्ड लीडरशिप। The Congress party worker, they can't get the inspiration from their leader Rahul Gandhi ji, and that is here also in Karnataka also. The Congress is a divided house. They don't have any issue against the Bharatiya Janata Party. The Congress leader, they don't go on the ground. Just they issue sometime the non issue, ऐसे मुद्दों को लेकर के वो लोग आगे बढ़ते हैं। इसलिए कांग्रेस का धीरे धीरे सफाया हो रहा है। एक चीज़ मैं बताऊं आपको, कांग्रेस की सरकार अब कहीं बची नहीं है, केवल छत्तीसगढ़ और राजस्थान में है, वो जाने वाली है। कांग्रेस सोचती है कि हम कर्नाटक में किसी तरीके से जीत करके कर्नाटक को दे वांट एज ए एटीएम, कर्नाटक को एटीएम की तरह कांग्रेस पार्टी सोच रही है कि जीत करके हम अन्य राज्यों में यहां से फंडिंग करेंगे, विच विल नॉट बी सक्सेसफुल। वी हैव द टॉलेस्ट लीडर लाइक येदियुरप्पा जी एंड पॉपुलर एंड वेरी जेंटल एंड सिंपल लीडर चीफ मिनिस्टर बोम्मई जी, गैलेक्सी ऑफ लीडर कारजोल साहब, और काफ़ी हमारे पास नेता हैं। उनके पास तो नेता ही नहीं है। लीडरलेस पार्टी, दैट इज द कांग्रेस पार्टी। नो लीडर इन द सेंटर आल्सो विच इज ए पॉपुलर, जिसके ऊपर लोगों को विश्वास है, और स्टेट में भी उनके लीडर पे कोई विश्वास नहीं है। हमारे यहाँ के बेलगांव के लिए जहाँ मैं बैठा हूँ, बहुत अधिक विकास के काम हुए हैं। रेलवे, ದೇಶದ ಸಾಮಾನ್ಯ ಜನ, ಬಡವರು, ರೈತರು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಇದ್ದಾರೆ. ಕಾಂಗ್ರೆಸ್ ಪಂಚರಾಜ್ಯ ಚುನಾವಣೆಯಲ್ಲಿ ಹೆಸರು ಇಲ್ಲದೆ ಹೋಗಿದೆ. ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ ಎಂದು ಹರಿಹಾಯ್ದರು. ಪ್ರಧಾನಿ ನರೇಂದ್ರ ಮೋದಿ ಯೋಜನೆಯನ್ನು ದೇಶದ ಜನತೆ ಮೆಚ್ಚಿಕೊಂಡಿದ್ದಾರೆ. ಬಡವರು, ಸಾಮಾನ್ಯ ವರ್ಗ ಹಾಗೂ ರೈತರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತೇವೆ ಎಂದರು.
ಉತ್ತರ ಕರ್ನಾಟಕದ ಮಹದಾಯಿ ಸಮಸ್ಯೆಯನ್ನು ಶೀಘ್ರದಲ್ಲೇ ಇತ್ಯರ್ಥಪಡಿಸಲಾಗುವುದು. ಇದು ದೊಡ್ಡ ವಿಷಯವಾಗಿದೆ. ಈ ಸಮಸ್ಯೆ ಬಗ್ಗೆ ಹರಿಸಲಾಗುವುದು ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಸಂಸದೆ ಮಂಗಲ ಅಂಗಡಿ ಉಪಸ್ಥಿತರಿದ್ದರು. ಸಚಿವ ಈಶ್ವರಪ್ಪ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಆಮ್ ಆದ್ಮಿ ಪಕ್ಷದ ಬೆಳಗಾವಿಯಲ್ಲಿ ಕಾರ್ಯಕರ್ತರು ಬಿಜೆಪಿ ನಾಯಕರು ತಂಗಿರುವ ಹೋಟೆಲ್ಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಬಿಜೆಪಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆ ಹಿನ್ನೆಲೆಯಲ್ಲಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಮತ್ತು ಪಕ್ಷದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ತಂಗಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಆಪ್ ಕಾರ್ಯಕರ್ತರು ಹೋಟೆಲ್ಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಈಶ್ವರಪ್ಪ ಹೆಸರು ಬರೆದಿಟ್ಟು ಸಂತೋಷ್ ಉಡುಪಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ತಂಗಿರುವ ಹೋಟೆಲ್ಗೆ ಆಪ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದು, ಬೆಳಗಾವಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ತಂಗಿರುವ ಅರುಣ್ ಸಿಂಗ್, ಬಿಎಸ್ವೈ ಬಿಜೆಪಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿರುವ ಬಿಎಸ್ವೈ, ಅರುಣ್ ಸಿಂಗ್, ಆಪ್ ನಾಯಕ ರಾಜು ಟೋಪನ್ ಅವರ ನೇತೃತ್ವದಲ್ಲಿ ಹೋಟೆಲ್ಗೆ ಮುತ್ತಿಗೆ ಹಾಕಲಾಗಿದೆ. ಸಂತೋಷ್ ಸಾವಿಗೆ ಬಿಜೆಪಿ ಸರ್ಕಾರವೇ ನೇರ ಕಾರಣ ಅಂತ ಆಪ್ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಈಶ್ವರಪ್ಪನವರಿಗೆ, ಭ್ರಷ್ಟ ಯಡಿಯೂರಪ್ಪ ಸರ್ಕಾರಕ್ಕೆ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಕೋರ್ ಕಮಿಟಿ ಏನು ಮೀಟಿಂಗ್ ಮಾಡಿದ್ರೆ ಇವರೆಲ್ಲ ಮರ್ಡರರ್ಸ್. ಇವತ್ತು ನಮ್ಮ ಬೆಳಗಾವಿ ನಮ್ಮೊಬ್ಬ ಸ್ನೇಹಿತರು ಸಂತೋಷ್ ಪಾಟೀಲ್, ನಾನು ಬಿ ಜೆ ಪಿನಾಗಿದ್ದಾಗ ಸಂತೋಷ್ ಪಾಟೀಲ್ ನಾವೆಲ್ಲ ಕೂಡಿ ಕೆಲಸ ಮಾಡೇವಿ. ಇವತ್ತು ಬಿ ಜೆ ಪಿಯಿಂದನೇ BJPಯ ಕಾರ್ಯಕರ್ತರ ಕೊಂದಾರ. ಇವತ್ತು ಬಿ ಜೆ ಪಿ ನಾಯಕರು ಇವತ್ತು BJPದವ್ರ ಕೊಂದಾರ. ಈಗಾಗಲೇ ನೀವು ನೋಡಿರ್ಬೋದು, ಕೇಳಿರ್ಬೋದು, ಸಂತೋಷ್ ಪಾಟೀಲ್ ಅವರು ಈಶ್ವರಪ್ಪ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದರು. ಪ್ರೈಮ್ ಮಿನಿಸ್ಟರ್ಗೂ ಲೆಟ್ರ್ ಬರೆದಿದ್ರು. ಏನು ಹಿಂಡಲ್ಗನಾಗ ಜಾತ್ರೆ ಟೈಮ್ನಾಗ 4 ಕೋಟಿ ರೂಪಾಯಿ ಕೆಲಸ ಇಲ್ಲ, ನೀವು ವಿತೌಟ್ ಟೆಂಡ್ರಿಂಗ್ ನಾನು ವರ್ಕ್ ಆರ್ಡರ್ ಇಶ್ಯೂ ಮಾಡಿದ ಮಾತು ಕೊಟ್ಟಿದ್ರು. ಆ ಪ್ರಕಾರ ಅವ್ನು ಮುಗ್ದವನು ಅವನು ಕೆಲಸ ಮಾಡಿದ. ಪೇಮೆಂಟ್ ಕೇಳಕ್ಕೆ ಹೋದ್ರೆ 40% ಕಿಕ್ ಬ್ಯಾಕ್ ಕೇಳ್ಯಾರ. ಆಮೇಲೆ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕಿ ಅವ್ರ ಮೇಲೆ ಸಿಕ್ಕಾಪಟ್ಟಿ ಪ್ರೆಷರ್ ತಂದು ಇವತ್ತು ಅವ್ನು ಉಡುಪಿಯನ್ನಾಗ ತಿರ್ಕೊಂಡನ. ಅದ್ರ ಬಗ್ಗೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ನಾವು ನರೇಂದ್ರ ಮೋದಿಜಿಯವ್ರಿಗೆ ಕೇಳ್ತೇವೆ, ಆದರಣೀಯ ನರೇಂದ್ರ ಮೋದಿಜಿಯವರೇ, ನೀವು ನಾಯಿ ಖಾವುಂಗ ನಾಯಿ ಖಾನೆ ದೂಂಗ ಅಂತೀರಿ. ಇವತ್ತು ನಿಮ್ಮ BJPನಾಗ ಇರುವಂಥ ಕರ್ನಾಟಕನಾಗ ಎಲ್ಲ MLAಗಳು, ಮಿನಿಸ್ಟ್ರುಗಳು ಇವತ್ತು ನಿಮ್ಮ ನಿಷ್ಠಾವಂತ ಕಾರ್ಯಕರ್ತರು ಕೊಂದಿದ್ದಾರೆ. ಯಾವ ರೀತಿ ನೀವು ಬಚಾವ್ ಮಾಡ್ತೀರಿ? ಈಶ್ವರಪ್ಪನ ಯಾವಾಗ ಅರೆಸ್ಟ್ ಮಾಡ್ತೀರಿ? ಅದು ಕೇಳಕ್ಕೆ ಇವತ್ತು ನಾವು ಬಂದೇವಿ. ಇವತ್ತು ಕರ್ನಾಟಕನಾಗ ಇದು BJP ಅಲ್ಲ, ಇದು ಭ್ರಷ್ಟ ಜನರ ಪಕ್ಷ. ಈ ಭ್ರಷ್ಟ ಜನರಿಂದ ಇವತ್ತು ಒಬ್ಬ ಅಮಾಯಕರು ಕೊಲೆ ಆಗೈತೆ, ಒಬ್ಬ ಅಮಾಯಕ ಕಾರ್ಯಕರ್ತ ಕೊಲೆ ಆಗೈತೆ. ಇದ್ರ ಬಗ್ಗೆ ತಕ್ಷಣ ಈಶ್ವರಪ್ಪನ ಬಂಧಿಸ್ಬೇಕಂತ ನಾನು ಹೋರಾಟ ಮಾಡಕ್ಕೆ ಬಂದಿದ್ದೇವೆ. ಇಲ್ಲ, BJPನಾಗ ಇದ್ರು ಅವ್ರ ಕಡೆ ಹೇಳ್ತಾರ್ರಿ, ಅವ್ರು ಪ್ರೊಟೆಕ್ಟ್ ಮಾಡಕ್ಕೆ ಹೇಳ್ತಾರ. ನನಗೆ ಗುರ್ತೈತಿ. ಇಲ್ಲ ಅವರು BJPನಾಗಿದ್ರು, ಈಗ ಇವ್ರು ಕವರ್ ಅಪ್ ಮಾಡತಾರ. ನಮ್ಗೆ ಲಾಸ್ಟ್ ಟೈಮ್ ನಾನು ಫೋನ್ ಹಚ್ಚಿ ಮಾತಾಡಿರೋರು, ನಂಗೆಲ್ಲ ಅನ್ಯಾಯ ಆಗೈತಿ, ನಮ್ಗೆ ನ್ಯಾಯ ಕೊಟ್ಟು ತಿಳಿರೋರು.
ಅವರೆಲ್ಲ ನಮ್ಮ ವಿಷಯ ಪ್ರಸ್ತಾಪ ಮಾಡಿದ್ರು, ನಮ್ಮ ನ್ಯಾಯ ಕೊಡ್ರಿ ಅನ್ನೋ ಪರಿಚಯದವರು ಅವರು, ಅವರೇನು ಹೊಸಬ್ರಲ್ಲ, ಬೇರೆದವರಲ್ಲ ಇಲ್ಲ, ಈ ಮುಖ ಇಲ್ಲ. ಇವರು ತಮ್ಮ ಈಶ್ವರಪ್ಪ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡತ್ತಾರ. ಅದಕ್ಕೆ ನರೇಂದ್ರ ಮೋದಿಜಿಯವರು ಏನು ದೇಶ ತುಂಬ ಭ್ರಷ್ಟಾಚಾರ ವಿರುದ್ಧ ನಮ್ಮ ಸರ್ಕಾರ, ಆಮೇಲೆ ಆ್ಯಂಟಿ ಡೈನಾಸ್ಟಿಕ್ ಪಾಲಿಟಿಕ್ಸ್ ಅಂತ ಏನು ಅನ್ಕೋತ ಬರ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರನ ಮುರಿಗಂತ ಇವತ್ತು ಸರ್ಕಾರ ಇತ್ತಿದೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು BJPದವರು ಇವತ್ತು ಈಗಾಗಲೇ ಬರೀ ಸಂತೋಷ್ ಪಾಟೀಲ್ ಅಲ್ಲ, ಕರ್ನಾಟಕದ ಎಲ್ಲ ಕಾಂಟ್ರಾಕ್ಟರ್ಸು ಅವ್ರ ಅಸೋಸಿಯೇಷನ್ ಪ್ರೈಮ್ ಮಿನಿಸ್ಟರ್ಗೆ 40% ಕಿಕ್ ಬ್ಯಾಕ್ ತಗೋತಾರತ್ತ ಪ್ರೈಮ್ ಮಿನಿಸ್ಟರ್ ಲೆಟರ್ ಬರ್ದಾರ. ಅಂದ್ರೆ ಇವತ್ತು ಸಂತೋಷ್ ಪಾಟೀಲ್ ತಿರ್ಕೊಂಡನ, ನಾಳೆ ಎಷ್ಟು ಕಾಂಟ್ರಾಕ್ಟರ್ ತಿರ್ಕೋತಾರೆ ದೇವ್ರಿಗೆ ಬಲ. ಇದು BJP ಸರ್ಕಾರದ ಮರ್ಡರ್ ಸರ್ಕಾರ. ದೇ ಆರ್ ಡೂಯಿಂಗ್ ಎ ಮರ್ಡರ್ ಆಫ್ ಡೆಮೋಕ್ರಸಿ. ಸಚಿವ ಈಶ್ವರಪ್ಪ BSY ಅರುಣ್ ಸಿಂಗ್ ವಿರುದ್ಧ ಆಪ್ ಕಾರ್ಯಕರ್ತರು ಘೋಷಣೆ ಕೂಗ್ತಿದ್ದಾರೆ. ಸಚಿವ KS ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ. ಯಾವುದೇ ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಸಂತೋಷ್ ಬೇರೊಬ್ಬರ ಮೂಲಕ ಕೆಲಸ ಮಾಡಿದ್ದಾರೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲದ ಅಧ್ಯಕ್ಷ ಧನಂಜಯ್ ಜಾಧವ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲದ ಅಧ್ಯಕ್ಷ ಧನಂಜಯ್ ಜಾಧವ್ ಹೇಳಿಕೆ. ಸಚಿವ KS ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ವಿಚಾರ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ. ಯಾವುದೇ ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಪಡೆದಿದ್ದಾರೆ. ಸಂತೋಷ್ ಬೇರೊಬ್ಬರ ಮೂಲಕ ಕೆಲಸ ಮಾಡಿದ್ದಾರೆ. ಗುತ್ತಿಗೆದಾರರಿಂದ 90 ಲಕ್ಷ ರೂಪಾಯಿ ಕಮಿಷನ್ ಪಡೆದು ಸಂತೋಷ ಪರಾರಿಯಾಗಿದ್ದಾನೆ. ಬಿಜೆಪಿಗೂ ಅವನಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ. ನಾನು ಕೊಡ್ತೇನೆ, ನನ್ನ ಕಮಿಷನ್ ನನಗೆ ಸಿಗಬೇಕಂತ ಹೇಳಿ ಅವ್ರು ಎಲ್ಲರ ಕಡೆಯಿಂದ ಟೋಟಲ್ 92 ಲ್ಯಾಕ್ ರುಪೀಸ್ ಕಮಿಷನ್ ತೊಗೊಂಡು ಓಡೋಗಿದ್ದಾನೆ. ಈಗ ಯಾರ್ದು ಗುತ್ತಿಗೆದಾರರಿಗೆ ಫೋನ್ ಮಾಡಿದರೆ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಷ್ಟು ಗುತ್ತಿಗೆದಾರರು ನನ್ನ ಆಫೀಸ್ಗೆ ಗ್ರಾಮೀಣ BJP ಮಂಡಲ ಕಾರ್ಯಾಲಯ ಬಂದಿದ್ದರು, ಹಿಂಗೆ ಫ್ರಾಡ್ ಆಗಿದೆ, ನಮಗೆ ಸಹಾಯ ಮಾಡಿ ಅಂತೇಳಿ. ಆಯ್ತು ಅಂತ ಹೇಳಿ ನಾವು ಅದಕ್ಕೆ ಬೆನ್ನತ್ತಿದ್ದೀವಿ. ಲಾಸ್ಟಿಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವನು ಪ್ರಾಮಿಸ್ ಮಾಡಿದ್ದಾನೆ ಪೇಮೆಂಟ್ ಕೊಡ್ತೇನೆ ಅಂತ ಹೇಳಿ. ಜರ್ಕರ್ತ ನಾನು ಪ್ರೆಸ್ ಮೀಟ್ ಮಾಡೋಣ ಬನ್ನಿ ಅಂತ ಹೇಳಿದ್ನೆ. ಇಲ್ಲ ಜರ್ಕರ್ತ ನಿಮ್ಮ ಜೊತೆಗೆ ಬಂದೆ ಅಂದರೆ ಅವ್ನು ಕೈ ಮೇಲೆ ಮಾಡ್ತಾನೆ, ನಮ್ಮ ಪೇಮೆಂಟ್ ಸ್ಟ್ರಕ್ ಆಗುತ್ತೆ. ಅವ್ರು ಎರಡು ಮನಿ ಅದಾವೆ ವಿಜಯನಗರದಲ್ಲಿ, ಕನಿಷ್ಠ ಅದು ಬರ್ಸ್ಕೊಂಡು ನಮ್ಮ ಪೇಮೆಂಟ್ ತೊಗೋತೀವಿ ಅಂತ ಹೇಳಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಟೋಟಲ್ ಫ್ರಾಡ್ ವ್ಯಕ್ತಿ, ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡಿದ್ದಾನೆ. ಕಾಂಗ್ರೆಸ್ ZP ಟಿಕೆಟ್ ಬೇಕಂತೇಳಿ ಕಳೆದ ಬಾರಿ ಅವರು ರಾಹುಲ್ ಗಾಂಧಿ ಬೋಗಸ್ ಸಿಗ್ನೇಚರ್ ಮಾಡಿ ಅರ್ಜಿ ಕೊಟ್ಟಿದ್ದ ವ್ಯಕ್ತಿ ಅವನು. BJPಗೆ ಮತ್ತು ಅವನಿಗೆ ಯಾವುದೂ ಸಂಬಂಧ ಇಲ್ಲ. ಅದಷ್ಟು ಯಾರು ಚೆಕ್ ಮಾಡ್ತಾರೆ? ಆಫೀಸರ್ ಹೋಗಿ ಚೆಕ್ ಮಾಡಿಲ್ಲ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಬಟ್ ಅವರು ಯಾರು ರಸ್ತೆ ಮಾಡತ್ತಾರ ಅಂತ ಕೂಡಲೇ ಯಾರು ಗಮನ ಕೊಟ್ಟಿಲ್ಲ. ಖರೆ ಅಂದ್ರೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ದವ್ರು ಕೇಳಬೇಕಿದ್ದು. ಅವ್ರು ದುಡ್ಡು ಹಾಕಿದ್ದಾರೆ, ಇವನು ₹1 ಹಾಕಿಲ್ಲ. ಉಲ್ಟಾ ಅವ್ರು 12 ಜನರ ಕಡೆಯಿಂದ ಅವ್ರು ಕಮಿಷನ್ ತೊಗೊಂಡು 92 ಲ್ಯಾಕ್ಸ್ ತೊಗೊಂಡು ಫರಾರಿ ಆಗಿದ್ದಾನೆ. ಮಾತಾಡಿದ್ರು ಅವರು, ಇಲ್ಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಕ್ಲಿಯರ್ ಆಗಲಿ, ಸ್ವಲ್ಪ ದಿವಸ ಕಾಯಿರಿ ಅಂತ ಇದ್ದಾರೆ. ಈ ಸಂಬಂಧ ಸಚಿವರ ಗಮನಕ್ಕೆ ತರ್ತೀರಿ ಸರ್ ನೀವು? ಅವ್ರ ಜೊತೆಗೆ ಗಮನಕ್ಕೆ ತಂದಿದ್ದೇನೆ. ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಕನಿಷ್ಠ ಗುತ್ತಿಗೆದಾರರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆದಷ್ಟು ಪ್ರಯತ್ನ ಮಾಡಬಹುದು. ಆದರೆ ಈಗ ಈ ವ್ಯಕ್ತಿ ಏನು ಇವತ್ತಿನ ಬೆಳವಣಿಗೆ ನಡೀತಾ ಇದೆ, ಅದರ ಹಿಂದೆ ಯಾರು ಆಪರೇಟ್ ಮಾಡ್ತಾ ಇದ್ದಾರೆ ಅಂತ ಸಂಶಯ ಇದೆ. ಸರಿ ಇದೆ, ಯಾರು ಜವಾಬ್ದಾರಿ ಇದಕ್ಕೆ? ಗುತ್ತಿಗೆಗಾರರು ಹೇಳ್ತಾ ಇದ್ದಾರೆ. ಗುತ್ತಿಗೆಗಾರರು ಬುದ್ಧಿ ಬರಬೇಕಲ್ಲ, ಅವ್ರು ವರ್ಕ್ ಆರ್ಡರ್ ತೊಗೊಂಡು ಕೆಲಸ ಮಾಡಬೇಕು. ವಿದೌಟ್ ವರ್ಕ್ ಆರ್ಡರ್ ಹೆಂಗೆ ಕೆಲಸ ಮಾಡ್ತಾರೆ ಅವರು? ರೆಕಾರ್ಡ್ ಕೆಲಸ ಮಾಡಿದ್ದು ನಿಜ ಇದೆ, ಆದರೆ ಇವ್ರು ಮೋಸ ಮಾಡಿದ್ದಾನೆ ಅಷ್ಟೇ. ಭಾಜಪ ಮತ್ತು ಅವ್ರಿಗೆ ಅವ್ರ ಸಂಬಂಧ ಇಲ್ಲ. 12 ಗುತ್ತಿಗೆದಾರ ಕರ್ಕೊಂಡು ಬಂದು ಇಷ್ಟು ಫಂಡ್ ಮಂಜೂರು ಮಾಡ್ಕೊಂಡಿದ್ದೇನೆ ನಾನು, ಇಷ್ಟು ನೀವು ಪೀಸ್ ವರ್ಕ್ ಅದಾವ ಮಾಡಿ ನಿಮ್ಮ ಬಿಲ್ ತೆಗೆದು ಕೊಡ್ತೇನೆ ಅಂತ ಹೇಳಿ ಸುಳ್ಳು ಹೇಳಿ ವರ್ಕ್ ಆರ್ಡರ್ ನನ್ನ ಹತ್ರ ಇದೆ ಅಂತ ಹೇಳಿ ಅವ್ರು ಕೆಲಸ ಮಾಡಿಸಿದ್ದಾರೆ. ಆಮೇಲೆ ಇವ್ರು ಗುತ್ತಿಗೆದಾರ ಒಂದು ಬಿಲ್ ಬೇಕಂತ ಬೆನ್ ಹತ್ತಿದ ನಂತರ ನನ್ನ ಕಮಿಷನ್ ನನಗೆ ಕೊಡಿ, ಬಿಲ್ ಕೊಡ್ತೇನೆ ಅಂತ ಹೇಳಿದ್ದಾನೆ. 92 ಲ್ಯಾಕ್ ರುಪೀಸ್ ತೊಗೊಂಡು ಓಡಿ ಹೋಗಿದ್ದಾನೆ. ಮತ್ತು ಈಗ ಬೇರೆ ಬೇರೆ ಆ್ಯಂಗಲ್ದಿಂದ ಅವರು ಅನ್ನೆಸೆಸರಿ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ಮೂಲತಃ ಬಡಸ್ದಾವ ಅವನು, ಬಾಗೇವಾಡಿ ZP, ಈಗ ವಿಜಯನಗರದಲ್ಲಿ ವಾಸ ಮಾಡ್ತಾನೆ. ವಿಜಯ್ ಸಂಯುಕ್ತ ಕನ್ನಡ, ಯಾವ್ದು ಕನ್ನಡದಲ್ಲಿ ನಾನು ಓದಿದ್ದೇನೆ ಕಳೆದ ಬಾರಿ. ನೀವು ಸರ್ಚ್ ಮಾಡೋದು ಗೊತ್ತಾಗುತ್ತೆ. ಇಲ್ಲ, ಯಾವಾಗೂ ನೋಡಿಲ್ಲ, ಯಾವಾಗೂ ಅವ್ನು ಫೋಟೋ ನೋಡಿಲ್ಲ ನಾನು, ಯಾವ ಫೇಸ್ ಕಟ್ ನೋಡಿಲ್ಲ, ಬಿಜೆಪಿ ಕಚೇರಿಗೆ ಯಾವಾಗೂ ಬಂದಿಲ್ಲ. ನಾನು ಮೌನವಾಗಿಲ್ಲ, ನಾನು ಮಾತನಾಡಬಾರದು, ನಮ್ಮ ಕ್ರಮಗಳೇ ಮಾತನಾಡ್ತಾ ಇವೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯ ಮಣಿಪಾಲ್ನಲ್ಲಿ ಇಶಾ ಫೌಂಡೇಶನ್ ಜಗ್ಗಿ ವಾಸುದೇವ ಗುರೂಜಿ ಅವರು ಆರಂಭಿಸಿರುವ ಮಣ್ಣು ಉಳಿಸಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ಭಾಷೆಯ ಸರಿಯಾದ ಬಳಕೆ ಅವರ ಮಾತಿಗೆ ಬೆಲೆ ತರುತ್ತೆ. ನಮ್ಮ ಸರ್ಕಾರವು ಕೂಡ ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಂಡು ಸರಿಯಾದ ಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಅಂತ ಸಿಎಂ ತಮ್ಮ ಆಡಳಿತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಉಡುಪಿ ಜಿಲ್ಲೆಯ ಮಣಿಪಾಲ್ನಲ್ಲಿ ಈಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ ಗುರೂಜಿ ಅವರು ಆರಂಭಿಸಿರುವ ಮಣ್ಣು ಉಳಿಸಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ವಿ. ಸುನೀಲ್ ಕುಮಾರ್,
ಶಾಸಕ ರಘುಪತಿ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ದೊಡ್ಡ ಅಭಿಯಾನ ಸೇವ್ ಕಾವೇರಿ ಅಂತ ದೊಡ್ಡ ಅಭಿಯಾನವನ್ನು ಮಾಡಿದೆ. ಅದೇ ರೀತಿ ಈಗ ಮಣ್ಣು ಉಳಿಸಿ ಅನ್ನುವಂಥ ಅಭಿಯಾನ ಅಂತಾರಾಷ್ಟ್ರೀಯ ಮಣ್ಣಿಗೂ ಮನುಷ್ಯರಿಗೂ ನೇರವಾಗಿರುವಂಥ ಸಂಬಂಧ ಇದೆ. ಮಣ್ಣಿನ ಆಧಾರಿತವಾದ ನಮ್ಮೆಲ್ಲ ಆಹಾರ ಸಂಕೋಲನೆ ಮಣ್ಣಿನ ಮೇಲೆ ಬಹಳ ನಿರ್ಭರವಾಗಿದೆ ಮತ್ತು ನಮ್ಮ ಬದುಕು ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ತಾಯಿ ಗರ್ಭದಿಂದ ಭೂಗರ್ಭದವರೆಗೆ. ಹೀಗಾಗಿ ಭೂಗರ್ಭವನ್ನು ಸುರಕ್ಷಿತವಾಗಿ ಕಾಪಾಡ್ಕೋಬೇಕಾದ್ರೆ ಮಣ್ಣಿನ ಸುರಕ್ಷತೆ ಭಾಳ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಮನುಷ್ಯನ ನೈತಿಕ ಕರ್ತವ್ಯ ಮತ್ತು ಅವಶ್ಯಕತೆ ಇರುವಂಥ ಕರ್ತವ್ಯ ಮಣ್ಣನ್ನು ಉಳಿಸೋದು. ಕೋವಿಡ್ ಬಗ್ಗೆ ಸ್ವಲ್ಪ ಸುಧಾಕರ್ ಅವರ ಮಾರ್ಗಸೂಚಿ ಮಾಡಿದ್ದಾರೆ. ಇದು ಏನು ಅಂತಂದರೆ ನಮಗೆ 1ನೇ 2ನೇ 3ನೇ ಅಲೆಯ ಅನುಭವದಿಂದ ಪ್ರಿಕಾಷನ್ ತೆಗೆದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆಗ ಅವೆಲ್ಲ ಪಾಲನೆ ಆದರೆ ನಾವು ಮುಂಬರುವಂಥ ಯಾವುದೇ ಸಂದರ್ಭ ಬಂದರೂ ಕೂಡ ಎದುರಿಸಲು ನಮ್ಮ ಸಿದ್ಧತೆ ಮತ್ತೆ ನಿಮ್ಮ ಮೇಲೆ ದಾಳಿ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವ್ರದ್ದು ಮೌನಿ ಅನ್ನೋದು ನಿನ್ನೆ ಮತ್ತೆ ಹೇಳಿದ್ದಾರೆ. ಅವ್ರಿಗೆ ತೊಂದರೆ ಆಗಿದೆ. ನಾನೇನು ಮಾಡಬೇಕು? ಅವರು ಬಾಯಿ ಬಂದಂಗೆ ಮಾತಾಡ್ತಾರೆ. ಮಾತಿಗೆ ಬೆಲೆ ಬರಬೇಕಾದ್ರೆ ಆ ಭಾಷೆ ಬಹಳ ಮುಖ್ಯ. ಎರಡನೇದಾಗಿ ನಾನು ಆಗಲೇ ಹೇಳಿದ್ದೀನಿ, ನಾವು ಸರ್ಕಾರದಲ್ಲಿರೋರು, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿದ್ದೇವೆ. ಯಾವ್ಯಾವ ಸಂದರ್ಭದಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೇವೆ. ಉದಾಹರಣೆಗೆ ಶಿವಮೊಗ್ಗ ಘಟನೆ ಆದ ಕ್ರಮ ತೆಗೆದುಕೊಂಡಿದ್ದೇವೆ, ಧಾರವಾಡ ಘಟನೆ ಆದ ಕ್ರಮ ತೆಗೆದುಕೊಂಡಿದ್ದೇವೆ, ಕೋಲಾರ ಘಟನೆ ಕ್ರಮ ತೆಗೆದುಕೊಂಡಿದ್ದೇವೆ. ಇವರಂಗೆ ಓಲೈಸುವ ರಾಜಕಾರಣವನ್ನು ನಾವು ಮಾಡೋದು. ನಿಮ್ಮ ಮೌನ ಅವರಿಗೆ ಇರಿಟೇಷನ್ ಆಗ್ತದ ಅಂತ ನಂಗೆ ಗೊತ್ತಿಲ್ಲ. ಗೋಕಾಕ್ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹೊಸ ಟ್ರಾಫಿಕ್ ರೂಲ್ಸ್ ನಿಯಮ ಜಾರಿಯಾಗಿದ್ದು, ಒಂದು ದಿನ ಎಡಬದಿ ಮತ್ತೊಂದು ದಿನ ಬಲಬದಿ ಪಾರ್ಕಿಂಗ್ ವ್ಯವಸ್ಥೆಗೆ ಅಡ್ಡಾದಿಡ್ಡಿ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡಿದವರ ಬೆಂಬಲಿಸಿದ್ದಾರೆ ಪಿಎಸ್ಐ ಕೆ ವಾಲಿಕಾರ್. ಪೊಲೀಸ್ ಇಲಾಖೆ ಹೊಸ ನಿಯಮ ಜಾರಿಗಾಗಿ ಪೊಲೀಸ್ ಇಲಾಖೆ ಮತ್ತು ನಗರಸಭೆಯ ಸಿಬ್ಬಂದಿ ಕೂಡ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಗೋಕಾಕ್ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹೊಸ ಟ್ರಾಫಿಕ್ ನಿಯಮ ಜಾರಿಗೆ ಬಂದು, ಎಡಬದಿ ಇನ್ನೊಂದು ದಿನ ಬಲಬದಿ ಪಾರ್ಕಿಂಗ್ ಅಡ್ಡಾದಿಡ್ಡಿ ರಸ್ತೆಯಲ್ಲಿ ಪಾರ್ಕ್ ಮಾಡಿದವರ ಬೆಂಬಲಿಸಿದ ಪಿಎಸ್ಐ ಕೆ ವಾಲಿಕಾರ್ ಪೊಲೀಸ್ ಇಲಾಖೆಯ ಹೊಸ ನಿಯಮ ಜಾರಿಗಾಗಿ ಪೊಲೀಸ್ ಸಿಬ್ಬಂದಿ ಇಂದು ನಗರಸಭೆ ಸಿಬ್ಬಂದಿ ಜೊತೆ ಸಾಥ್ ನೀಡಿತು. ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವೋ. ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ ರೀ. ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 ಟಿವಿ ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 ಟಿವಿ ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30 S9 ಟಿವಿ ಕನ್ನಡದಾಗ ಪ್ರತಿದಿನ ಸಂಜೆ 6:30 ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30 ನಿಮ್ಮ S9 ಟಿವಿಯಲ್ಲಿ ಮಾತ್ರ. SRK ಪ್ರತಿಷ್ಠಾನದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಏರ್ಪಡಿಸಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವದ ಅಂಗವಾಗಿ ಈ ಶಿಬಿರವನ್ನ ಏರ್ಪಡಿಸಲಾಗಿದೆ ಅಂತ ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪರವರ ಹೇಳಿದ್ದಾರೆ. ಬನ್ನಿ ಇವಾಗ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ದಿನಾಂಕ 14ನೇ ತಾರೀಕು ನಮ್ಮ ಇಳಕಲ್ಲಿನ ಪ್ರತಿಷ್ಠಿತವಾದ ಸಂಸ್ಥೆ ಶ್ರೀ ವಿಜಯ ಮಾಂತೇಶ್ ವಿದ್ಯಾವರ್ಧಕ ಸಂಸ್ಥೆಯ ಏನು ಹೈಸ್ಕೂಲ್ ಗ್ರೌಂಡಲ್ಲಿ ಹೈಸ್ಕೂಲ್ ಅವಾರ್ಡ್ ಶ್ರೀ ಕಂಠಿ ಸರ್ಕಲ್ನಲ್ಲಿರುವಂಥ ನಮ್ಮ ಪ್ರೌಢಶಾಲೆಯಲ್ಲಿ
ಈ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಲಾಗಿದೆ. ಶ್ರೀ SRK ಪ್ರತಿಷ್ಠಾನ ಇಲ್ಕಲ್ ಹಾಗೂ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಹಾಗೂ ಔಷಧಿಯ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಹುಣಗುಂದ ಮತಕ್ಷೇತ್ರದ ಹುಣಗುಂದ ತಾಲೂಕು ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಎಲ್ಲ ಪ್ರಜೆಗಳನ್ನು ಒಳಗೊಂಡು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರ ಸಹಯೋಗದೊಂದಿಗೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ವಿಶೇಷವಾಗಿ ಇವತ್ತು ಎಲ್ಲ ಕಾಯಿಲೆಗಳಿಗೆ, ಹೃದಯ ಕಾಯಿಲೆ ಇರ್ಬೋದು, ಮತ್ತು ಮಾನಸಿಕ ಕಾಯಿಲೆ ಇರ್ಬೋದು, ಮೂಳೆ ಮತ್ತು ನರರೋಗ ಹಾಗೂ ಏನು ಆಪ್ತಾಲ್ಮಿಸ್ಟ್ ಅಂದರೆ ಕಣ್ಣಿನ ನೇತ್ರ ತಜ್ಞರು ಮತ್ತು ಎಲ್ಲ ಕಾಯಿಲೆಗಳಿಗೆ ಇವತ್ತು ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಜಯಂತಿ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರಮೋದ್ ಮುತಾಲಿಕ್ ಅವರನ್ನ ಗಡೀಪಾರು ಮಾಡಬೇಕು ಎಂಬ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಬ್ಬಯ್ಯ ಅವರೇ ಗಡೀಪಾರು ಮಾಡಲು ನೀವ್ಯಾರು? ಅದಕ್ಕೆ ಸರ್ಕಾರ ಇದೆ. ಈಗಾಗಲೇ ಜಿಲ್ಲೆಯಿಂದ ಸಾಕಷ್ಟು ಸಲ ಗಡೀಪಾರು ಮಾಡಲಾಗಿದೆ. ಕೇವಲ ಹಿಂದೂ ಸಂಘಟನೆ ಬಗ್ಗೆ ಮಾತನಾಡುವ ನೀವು ಹಿಂದೂ ಕಾರ್ಯಕರ್ತರ ಕೊಲೆಯಾದಾಗ ಎಲ್ಲಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. SDPI OIC ಬಗ್ಗೆ ಮಾತನಾಡಿ ನೋಡೋಣ ಅಂತ ಅವರು ಸವಾಲು ಹಾಕಿದ್ದಾರೆ. ಅವರು ಪ್ರಮೋದ್ ಮುತಾಲಿಕ್ ಅವರು ಗಡೀಪಾರು ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸರ್. ನೋಡಿ, ಮುತಾಲಿಕರನ್ನ ಗಡೀಪಾರು ಮಾಡುವಂಥದ್ದು ಕಳೆದ 10-15 ವರ್ಷದಿಂದ ನಡೀತಾನೇ ಇದೆ. ನಾನು ಹಿಂದುತ್ವಕ್ಕಾಗಿ ಈ ದೇಶದ ಹಿತಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಬಂದಿದ್ದೀನಿ. ನಾವು ಈ ಗಡೀಪಾರು ಕೂಡ ನಮ್ಮ ಜಿಲ್ಲೆಗಳಿಂದ ಗಡೀಪಾರುಗಳನ್ನು ಮಾಡಿದ್ದಾರೆ. ಬೇಕಾಸಲ 17-18 ಜಿಲ್ಲೆಗಳಿಂದ ಗಡೀಪಾರುಗಳನ್ನು ಮಾಡಿದ್ದಾರೆ. ಸೊ ಇದೇನು ಭಾಳ ದೊಡ್ಡ ವಿಷಯ ಅಲ್ಲ. ನಾನು ನನ್ನ ಧ್ವನಿಯನ್ನು ನೀವು ಗಡೀಪಾರು ಮಾಡಿದ ತಕ್ಷಣ ಎಲ್ಲಿ ಗಡೀಪಾರು ಮಾಡೋರಿದ್ದೀರಿ? ಎಲ್ಲಿ ಕಳಿಸೋರಿದ್ದಾರೆ ನನ್ನನ್ನು? ಸೊ ನಾನು ಇಲ್ಲೇ ಇರೋದು, ಧಾರವಾಡದಲ್ಲೇ ಇರೋದು. ಮತ್ತು ಗಡೀಪಾರು ಮಾಡೋಕ್ಕೆ ನೀವ್ಯಾರು? ನೀವು ಎದುರಿಸ್ರಿ, ಏನಿದೆ ಅದನ್ನು ಫೇಸ್ ಮಾಡಿರಿ. ಮುಸ್ಲಿಮ್ ಓಟಿಗೋಸ್ಕರ ನನ್ನ ಆ ಹೇಳಿಕೆಯನ್ನು ಕೊಡಬೇಡಿ. ಬನ್ನಿ, ಒಂದೇ ವೇದಿಕೆ ಮೇಲೆ ತಮಟ್ಕಾರ ಆಗಲಿ, ಅಬ್ಬಯ್ಯ ಆಗಲಿ, ಇನ್ಯಾರೋ ಇದ್ದಾರೆ, ಅವರೆಲ್ಲ ಬನ್ನಿ, ಚರ್ಚೆ ಮಾಡೋಣ. ಬನ್ನಿ, ಏನೇನು ನೀವು ಸಂವಿಧಾನ ವಿರೋಧಿ ಮಾಡ್ತಾ ಇದ್ದಾರೆ, ಮುಸ್ಲಿಂ ಅಪೀಸ್ಮೆಂಟ್ ಎಷ್ಟು ಮಾಡ್ತಾ ಇದ್ದೀರಿ, ಏನೇನು ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅನ್ನೋದು ಓಪನ್ ಆಗಿ ಎಲ್ಲರೂ ಎದುರುಗಡೆ ಚರ್ಚೆ ಮಾಡೋಣ. ಬನ್ನಿ, ನೀವು ನನಗೆ ಗಡೀಪಾರು ಮಾಡಬೇಕು? ನೀವ್ಯಾರು ಮಾಡೋರಿ? ಸರ್ಕಾರ ಇದೆ, ಅದಕ್ಕೆ ಬೇಕಾದಷ್ಟು ಜನ ಇದೆ. ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ, ಹಿಂದೆ ಇವರು ಬೇಕಾದಷ್ಟು ಜನ ಧರ್ಮಸಿಂಗ್ ಕೂಡ ಹೇಳಿದ್ದಾರೆ, JDSನ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಆದರೆ ಯಾಕೆ ಇದು ಗಡೀಪಾರು ಮಾಡಿದ ತಕ್ಷಣವೇ ಮುಗಿದೋಯ್ತಾ ವಿಷಯ? ಮುಗಿಯಲ್ಲ ರೀ. ಬನ್ನಿ, ಎದುರ ಕೂತ್ಕೊಂಡು ಮಾತಾಡೋಣ, ಚರ್ಚೆ ಮಾಡೋಣ. ನೀವು ಮುಸ್ಲಿಂ ಅಪೀಸ್ಮೆಂಟ್ ನಿಲ್ಲಿಸ್ರಿ. ನೀವು ಬರೇ ಮುಸ್ಲಿಮರ ಬಗ್ಗೆ ಮಾತನಾಡ್ತಾರೆ. SDPI ಬಗ್ಗೆ ಮಾತಾಡಿ, OIC ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬರೀ ಪ್ರಮೋದ್ ಮುತಾಲಿಕನ ಬಗ್ಗೆ ಗಡೀಪಾರು ಮಾಡಿ ಸಂಘಟನೆಯನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾರಲ್ಲ. SDPI ಬ್ಯಾನ್ ಮಾಡಿರಿ. SDPI ದೇಶದ್ರೋಹಿ ಅಂತನ್ನುವಂಥದ್ದು ನನ್ನ ಕಡೆ ದಾಖಲೆ ಇದೆ, ಕೊಡ್ತೇನೆ. ಬನ್ನಿ, ಅದನ್ನು ಹೇಳಿ, ನಿಮ್ಮ ಬಾಯಿಂದ ಹೇಳಿ ನೋಡೋಣ. ನೋಡಿ, ಆ ರೀತಿ ಏನು ಬೋರ್ಡ್ ಹಾಕೋಕ್ಕಾಗೋದಿಲ್ಲ. ಈಗಂತೂ ಸಮಾಜ ಜಾಗೃತಿ ಆಗಿದೆ. ಎಲ್ಲಿ ತೊಗೊಳ್ಬೇಕು, ಎಲ್ಲಿ ತೊಗೊಳ್ಬಾರ್ದು, ಗೋಹಂತಕರ ಜೊತೆಗೆ ತೊಗೊಳ್ಬಾರ್ದು ಅಂತ ಅನ್ನೋದು ಗೊತ್ತಾಗಿದೆ. ಏಕದೇವೋಪಾಸನ ಅಂತ ಹೇಳ್ಕೊಂಡು ಈ ದೇಶದಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ರೀತಿಯ ಪ್ರತ್ಯೇಕವಾದ ವಿಸ್ತಾರವಾದ ಮಾಡ್ತಾ ಇರುವಂಥವ್ರಿಗೆ ಜೊತೆಗೆ ನಾವು ವ್ಯವಹಾರ ಮಾಡಬಾರ್ದು ಅಂತ ಅನ್ನೋದು ಗೊತ್ತಾಗಿದೆ.
ಲವ್ ಜಿಹಾದ್ ಮಾಡಿ ನಮ್ಮ ಹಿಂದೂ ಹುಡುಗಿಯರನ್ನು ಕೆಡಿಸ್ತಾ ಇರುವಂಥವ್ರ ಜೊತೆಗೆ ವ್ಯವಹಾರ ಮಾಡಬಾರ್ದು ಅಂತ ಅನ್ನೋದು ಗೊತ್ತಾಗಿದೆ. ಸೊ ಗೋಹಂತಕರ ಜೊತೆಗೆ ಮಾಡಬಾರ್ದು ಅಂತ ಅನ್ನೋದು ಗೊತ್ತಾಗಿದೆ. ಸಮಾಜ ಜಾಗೃತಿ ಆಗಿದೆ. ನಮ್ಮ ಕೆಲಸ ಜಾಗೃತಿ ಮಾಡುವಂಥದ್ದು ಬಹಳ ಯಶಸ್ವಿ ಆಗ್ತಾ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಆರ್ಥಿಕ ಉಳಿತಾಯ ಸಭೆಗೆ ಡಾಕ್ಟರ್ ಮಾನಪ್ಪ ಡಿ ವಜ್ಜಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಎಂದು ಮಾತನಾಡಿದರು. ಅವರು ಹಟ್ಟಿಯ ಮುಖ್ಯ ರಸ್ತೆಯ ಸೇತುವೆಯನ್ನ ವೀಕ್ಷಣೆ ಮಾಡಿ ತಕ್ಷಣವೇ ಇದಕ್ಕೆ ನೀಲನಕಾಶೆ ತಯಾರಿಸಿ ಶಿಥಿಲಾವಸ್ಥೆಯಲ್ಲಿರುವ ಈ ರಸ್ತೆಗೆ ಕೂಡಲೇ ಕಂಪನಿಯಿಂದ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ನವೀಕರಿಸಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನ ನೀಡಿದ್ದಾರೆ. ಕಂಪನಿ ಹೆಸರು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಲು ಶ್ರಮಿಸಿ ಮಾನಪ್ಪ ವಜ್ಜಲ್. ಕಾರ್ಮಿಕರಿಗೆ ಗುಣಮಟ್ಟದ ಆಹಾರ ಕಿಟ್ಗಳನ್ನು ಮತ್ತು ಅವರ ಅವಲಂಬಿತರಿಗೆ ಗುಣಮಟ್ಟದ ಔಷಧೋಪಚಾರ ವಿತರಿಸಿ ಕಂಪನಿಯ ಹೆಸರನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಲು ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಶ್ರಮಿಸಬೇಕೆಂದು ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಡಾಕ್ಟರ್ ಮಾನಪ್ಪ ವಜ್ಜಲ್ ಕರೆ ನೀಡಿದರು. 2021-22 ಸಾಲಿನ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಆರ್ಥಿಕ ಉಳಿತಾಯ ಸಭೆಯು ಡಾಕ್ಟರ್ ಮಾನಪ್ಪ ಡಿ ವಜ್ಜಲ ಅವರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹಟ್ಟಿಯ ಮುಖ್ಯ ರಸ್ತೆಯ ಸೇತುವೆಯನ್ನು ವೀಕ್ಷಣೆ ಮಾಡಿ ತಕ್ಷಣವೇ ಇದಕ್ಕೆ ನೀಲನಕಾಶೆ ತಯಾರಿಸಿ ಶಿಥಿಲಾವಸ್ಥೆಯಲ್ಲಿರುವ ಈ ರಸ್ತೆಗೆ ಕೂಡಲೇ ಕಂಪನಿಯಿಂದ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ನವೀಕರಿಸಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಭೆಯಲ್ಲಿ ಮುಖ್ಯವಾಗಿ ಕಂಪನಿಯು ಆರ್ಥಿಕವಾಗಿ 130 ಕೋಟಿ ಉಳಿತಾಯ ಹೊಂದಿದ್ದು ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಪ್ರಗತಿದಾಯಕ ಕಾಣಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಂಪನಿಯ ಪ್ರಭಾರಿ ವ್ಯವಸ್ಥಾಪಕ ನಿರ್ದೇಶಕ ಪ್ರಕಾಶ್ ಬಹದ್ದೂರ್, ರವಿಕುಮಾರ್, ಹನುಮಂತಪ್ಪ ಸೇರಿದಂತೆ ಕಂಪನಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿನಿಧಿ ಬಸವರಾಜ್ ಹೋನೂರು, S9 ಟಿವಿ, ಲಿಂಗಸಗೂರು. ಬೈಲಹೊಂಗಲ ಪಟ್ಟಣದಲ್ಲಿ ಇಂದು ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಮೊದಲನೇದಾಗಿ ಅಖಂಡ ಬೆಳಗಾವಿಗೆ ನಾವು ಒತ್ತು ನೀಡುತ್ತೇವೆ. ಅದನ್ನು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗೋದೇ ಆದ್ರೆ ಉಪವಿಭಾಗಗಳಿಂದ ಆಧರಿಸಿ ಅಂದ್ರೆ ಬೈಲಹೊಂಗಲವನ್ನ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಇಲ್ಲವಾದಲ್ಲಿ ಬೈಲಹೊಂಗಲ ನಾಡಿನಲ್ಲಿ ಮತ್ತೆ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ. ಮುಂದಾಗುವ ಪರಿಣಾಮಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೈಲಹೊಂಗಲ ಪಟ್ಟಣದಲ್ಲಿ ಇಂದು ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಪರಮಪೂಜ್ಯರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಶಿವರಂಜನ್ ಬೋಳನವರ ಸೇರಿದಂತೆ ಹೋರಾಟ ಸಮಿತಿಯ ಸಮಸ್ತ ಹೋರಾಟ ಸಮಿತಿ ಮುಖಂಡರ ನೇತೃತ್ವದಲ್ಲಿ ಪಟ್ಟಣದ 3000 ಮಠದಿಂದ ಬೃಹತ್ ಮೆರವಣಿಗೆ ಮುಖಾಂತರ ಸಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೈಲಹೊಂಗಲ ಜಿಲ್ಲೆಯಾಗಬೇಕು ಎಂಬ ಘೋಷಣೆ ಮೊಳಗಿಸಲಾಯಿತು. ನಂತರ ಬೈಲಹೊಂಗಲದ ಉಪವಿಭಾಗಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಇನ್ನು ಮಾಧ್ಯಮಗಳೊಂದಿಗೆ ಶಾಖಾ 3000 ಮಠದ ಪರಮಪೂಜ್ಯ ಪ್ರಭು ನೀಲಕಂಠ ಮಹಾಸ್ವಾಮೀಜಿ, ಹೋರಾಟ ಸಮಿತಿಯ ಅಧ್ಯಕ್ಷ ಶಿವರಂಜನ್ ಬೋಳನವರ, ಅಲ್ಪಸಂಖ್ಯಾತರ ಮುಖಂಡ ಬಾಬು ಸಂಗೊಳ್ಳಿ, ಕನ್ನಡಪರ ಹೋರಾಟಗಾರ ಮಹಾಂತೇಶ್ ಚುರ್ಮುನಿ ಮಾತನಾಡಿ, ಮೊದಲನೇದಾಗಿ ಅಖಂಡ ಬೆಳಗಾವಿ ಜಿಲ್ಲೆಗೆ ನಾವು ಒತ್ತು ನೀಡ್ತೇವೆ. ಅದನ್ನು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗುವುದೇ ಆದರೆ ಉಪವಿಭಾಗಗಳನ್ನು ಆಧರಿಸಿ ಬೈಲಹೊಂಗಲವನ್ನು ಜಿಲ್ಲೆ ಅಂತ ಘೋಷಿಸಬೇಕು. ಇಲ್ಲವಾದಲ್ಲಿ ಬೈಲಹೊಂಗಲ ನಾಡಿನಲ್ಲಿ ಮತ್ತೆ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ. ಮುಂದಾಗುವ ಪರಿಣಾಮಕ್ಕೆ ಸರ್ಕಾರವೇ ಹೊಣೆ ಅಂತ ತಿಳಿಸಿದ್ದಾರೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಹಾಗೆ ಉಳಿದಿದೆ. ಅದಕ್ಕೆ ನಮ್ಮ ಬೈಲಹೊಂಗಲವನ್ನು ಜಿಲ್ಲೆಯನ್ನಾಗಿಸಬೇಕು ಅನ್ನುವಂತಹ ಮನವಿಯನ್ನು ನಾವು ಇವತ್ತೆಲ್ಲ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಬಹಳಷ್ಟು ಶಾಂತ ರೀತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಹಲವಾರು ಸಚಿವರ ಜೊತೆಗೆ ನಾವೆಲ್ಲರೂ ಕೂಡ ಹೋಗಿ ಭೇಟಿಯಾಗಿ ಮುಂದಿನ ನಿರ್ಧಾರವನ್ನು ಅವರಿಗೆ ಬಿಟ್ಟುಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೊಂದು ಬೈಲಹೊಂಗಲ ಜಿಲ್ಲೆ ಆಗಲೇಬೇಕು ಅನ್ನುವಂತಹ ಕೂಗು ಸ್ಪಷ್ಟವಾಗಿ ನಮ್ಮೆಲ್ಲರದು ಇದೆ ಅನ್ನುವಂಥದ್ದು. ಬೈಲಹೊಂಗಲವನ್ನು ಜಿಲ್ಲೆಯನ್ನಾಗಿಸ್ತಾ ಇದ್ದರೆ ಉಗ್ರವಾಗಿರುವಂಥ ಹೋರಾಟ ನಮ್ಮ ಬೈಲಹೊಂಗಲದಿಂದ ಆಗ್ತದೆ. ಇದು ಸ್ಪಷ್ಟವಾಗಿರುವಂಥದ್ದು. ನಾವೆಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯ. ಈಗ ಜಿಲ್ಲಾ ವಿಭಜನೆಯ ಕೂಗು ಕೇಳ್ತಾ ಇರೋದ್ರಿಂದ ಇವತ್ತು ಮಂಗಳವಾರ 3000 ಮೀಟರಿಂದ ಬೃಹತ್ ಒಂದು ಮೆರವಣಿಗೆ ಮೂಲಕ ಉಪವಿಭಾಗಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ಬೈಲಹೊಂಗಲ ಜಿಲ್ಲೆ ಆಗುವವರೆಗೂ ನಾವು ನಿರಂತರ ಹೋರಾಟಗಳನ್ನು ಮಾಡ್ತೀವಿ. ಬೈಲಹೊಂಗಲ ಜಿಲ್ಲೆ ಆಗಲೇಬೇಕು ಅಂತ ಹೇಳಿ ಎಲ್ಲ ಜನರ ಸದಿಚ್ಛೆಯಾಗಿದೆ. ಸಮದತ್ತಿ ಇರ್ಬೋದು, ರಾಮದುರ್ಗ, ಬೈಲಹೊಂಗಲ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳವರೆಲ್ಲರೂ ಬೈಲಹೊಂಗಲ ನಮಗೆ ಸರಿ ಆಗ್ತದೆ, ಅದರ ಸಲುವಾಗಿ ಬೈಲಹೊಂಗಲ ಜಿಲ್ಲೆನೇ ಆಗಲಿ ಅಂತಂದಿದ್ದಾರೆ. ಅದು ಅಲ್ಲದೇನೆ ಸನ್ಮಾನ್ಯ ಹಿರಿಯ ಸಚಿವರಾಗಿರ್ತಕ್ಕಂಥ ಉಮೇಶ್ ಕತ್ತಿಯವರು ಕೂಡ ಎಲ್ಲ ಸರ್ವೆಯನ್ನು ಮಾಡಿ ಬೈಲಹೊಂಗಲ ಜಿಲ್ಲೆ ಆಗುವುದೇ ಸೂಕ್ತ ಅಂತ ಅನ್ನೋದು ಭಾಳ ಗಟ್ಟಿ ಧ್ವನಿಯಲ್ಲಿ ಅವರು ಹಾಗೂ ನಮ್ಮ ಕಾಂಗ್ರೆಸ್ಸಿನ MLA ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ MLA ಆದಂಥ ಮಹಾಂತೇಶ್ ಕೌಜಲ್ಗಿ ಅವರು ಎಲ್ಲರೂ ಒಕ್ಕಲರ ದಣಿಯಿಂದ
ಈ ಒಂದು ಬೈಲಹೊಂಗಲ ಜಿಲ್ಲೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಬೈಲಹೊಂಗಲ ಜಿಲ್ಲೆ ಆಗುವವರೆಗೂ ನಾವು ನಿರಂತರ ಹೋರಾಟವನ್ನು ಮಾಡ್ತೀವಿ ಮತ್ತು ಬೈಲಹೊಂಗಲ ಜಿಲ್ಲೆಯನ್ನು ಪಡಿತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ಬೈಲಹೊಂಗಲವನ್ನು ಹೊರತುಪಡಿಸಿ ಇನ್ನುಳಿದ ತಾಲೂಕಿನ ಜಿಲ್ಲೆ ಆಗುತ್ತಿದ್ರೆ ನಿಮ್ಮ ಮುಂದಿನ ನಡೆ ನಮ್ಮ ಹೋರಾಟ ನಿರಂತರ. ಅಕಸ್ಮಾತ್ ಏನಾದರೂ ಬೇರೆ ತಾಲೂಕನ್ನು ಜಿಲ್ಲೆ ಅಂತ ಘೋಷಿಸುವಂಥ ಸಂದರ್ಭ ಬಂದರೆ ಮುಂದಿನ ಏನೇ ಅವಘಡಗಳು ನಡೆದರೂ ಏನೇ ನಡೆದರೂ ಕೂಡ ಅದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆಯಾಗ್ತದೆ. ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೀವಿ. ನಾವು ಎಲ್ಲ ಇಲ್ಲಿ ಪಕ್ಷ ಜಾತಿ ಭೇದ ಎಲ್ಲವನ್ನು ಮರೆತು ನಾವು ಎಲ್ಲ ಒಂದು ಅಂತಂಬರಂತೆ ಬಾಳ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ಪ್ರಾಣವನ್ನು ಲೆಕ್ಕಿಸಿ ನಾವು ಈ ಒಂದು ಜಿಲ್ಲೆ ಆಗೋದಕ್ಕೆ ನಾವು ಹೋರಾಟ ಮಾಡ್ತೀವಿ. ಬೈಲಹೊಂಗಲ ಜಿಲ್ಲೆ ಆಗಬೇಕಂತ ಯಾವ್ಯಾವ ತಾಲೂಕುಗಳು ನಿಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ? ನಮಗೆ ಸೌದತ್ತಿ, ರಾಮದುರ್ಗ, ಆಮೇಲೆ ಕಿತ್ತೂರು, ಮುಂದೆ ಬೆಳಗಾವಿಯಿಂದ ಈ ಕಡೆ ಬರುವಂಥ ಕೆಲವು ಗ್ರಾಮಗಳು ನಮ್ಮನ್ನು ಕೂಡ ಬೈಲಹೊಂಗಲಕ್ಕೆ ಸೇರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಬೈಲಹೊಂಗಲಕ್ಕೆ ಸೇರಿಸ್ರಿ ಅಂತೇಳಿ ಯಾಕೆಲ್ಲ ತಾಲೂಕುಗಳು ಹೇಳ್ತಾ ಇದ್ದೇವೆ ಅಂತಂತಂದರೆ ನಮ್ಮ ಬೈಲಹೊಂಗಲ ಶಾಂತಿಯ ಬೀಡು ಅಷ್ಟೇ ಅಲ್ಲದೇನೆ ಹಿಂದೆ ಸುಮಾರು ನಮ್ಮ ಹೋರಾಟಗಾರರು ಕಿತ್ತೂರು ಚೆನ್ನಮ್ಮ, ಅಂತೂರು ಬಾಳಪ್ಪ, ಆಮೇಲೆ ಬೆಳವಡಿ ಮಲ್ಲಮ್ಮ, ಇನ್ನೂ ಸುಮಾರು ಒಂದು 10-11 ಜನ ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗಳಲ್ಲೂ ಕೂಡ ಗುಂಡೇಟಿನಿಂದ ಹುತಾತ್ಮರಾಗಿದ್ದಾರೆ. ಇಂಥ ಒಂದು ಶೂರ ನಾಡನ್ನು ಬಿಟ್ಟು ಬೇರೆ ಯಾವುದನ್ನು ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ಬೈಲಹೊಂಗಲವೇ ಜಿಲ್ಲೆ ಆಗ್ತದೆ. ಕೊನೆಯದಾಗಿ ಸರ್ಕಾರಕ್ಕೆ ಏನೊಂದು ಸಂದೇಶವನ್ನು ಆದಷ್ಟು ಬೇಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಜಿಲ್ಲೆಯನ್ನು ವಿಭಜಿಸಿ ಬೈಲಹೊಂಗಲ ಜಿಲ್ಲೆಯನ್ನಾಗಿ ತಾವು ಘೋಷಿಸಬೇಕು. ಇಲ್ಲದೇ ಹೋದರೆ ಇದು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತದೆ, ಆಮೇಲೆ ಅರಾಜಕತೆ ಉಂಟಾಗ್ತದೆ ಈ ಭಾಗದಲ್ಲಿ ಅಂತೇಳಿ ನಾನು ಹೇಳೋದು. ಬೈಲಹೊಂಗಲ ಜಿಲ್ಲೆ ಆಗಬೇಕಂತಂದರೆ ಇದು ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ನಾಡ ಮತ್ತು ಶೂರವೀರ ಸಂಗೊಳ್ಳಿ ರಾಯಣ್ಣವರ ನಾಡ ಮತ್ತು ಬೆಲ್ಲುಡಿ ಮಲ್ಲಮ್ಮಾಜಿಯವರ ನಾಡ ಮತ್ತು ಅಂತೂರು ಬಾಳಪ್ಪಾಜಿ ನಾಡ. ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ತಾಯಿ ಮಕ್ಕಳ ಗತೆ. ನಾವು ಎಲ್ಲರೂ ಕೂಡಿ ಯಾವುದೋ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಒಕ್ಕಟ್ಟಾಗಿ ಈ ಹೋರಾಟ ಮಾಡುತ್ತೇವೆ. ಮತ್ತು ಅದೇ ಥರ ನಾವು ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕಾದರೆ ನಮ್ಮ ಬೈಲಹೊಂಗಲ ತಾಲೂಕಾ ಸಬ್ ಡಿವಿಷನ್ ಇರುವುದರಿಂದ ಇಲ್ಲೇ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಇದೆ, ಆಮೇಲೆ DSP ಆಫೀಸ್ ಇದೆ, ಅನೇಕ 7-8 ಸಬ್ ಡಿವಿಷನ್ ಆಫೀಸ್ ಇದೆ. ಆದ ಕಾರಣ ದಯಮಾಡಿ ಸರ್ಕಾರ ಇದಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ, ಸಂಗೊಳ್ಳಿ ರಾಯಣ್ಣಾಜಿ, ಅನೇಕ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅನೇಕ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಿರಿಯರಾದಂಥ ಅಧ್ಯಕ್ಷರ ಶಿವರಂಜನ ಬೋಳಣ್ಣ ಅವರು ಹಾಗೂ ಎಲ್ಲ ಸದಸ್ಯರು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಇವತ್ತು ಮನವಿ ಸಲ್ಲಿಸಿದ್ದೇವೆ. ಇದಕ್ಕೆ ಸರ್ಕಾರ ಏನಾದರೂ ಮಾಡಿ ಇದಕ್ಕೆ ದಯಮಾಡಿ ಅದು ಜಿಲ್ಲೆ ಕೊಡಬೇಕಂತೇಳಿ ಬೈಲಹೊಂಗಲ ಜಿಲ್ಲೆಯನ್ನು ಮಾಡಲಿಕ್ಕೆ ಬೈಲಹೊಂಗಲ ಉಪವಿಭಾಗದಿಂದ ಮನವಿಯನ್ನು ಅರ್ಪಿಸಿದ್ದಾಗಿದೆ. ಇದು ಶಾಂತಿಯುತವಾದ ಮನವಿಯನ್ನು ನಾವು ಇವತ್ತು ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಸರ್ಕಾರ ನಮ್ಮ ಮನವಿಗೆ ಹೋಗೊಳ್ತಿದ್ರೆ ಉಗ್ರ ಹೋರಾಟಕ್ಕೆ ನಮ್ಮ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಸಿದ್ಧವಾಗಿದೆ ಅಂತೇಳಿ ನಾನು ಹೇಳ್ತೀನಿ. ಮೆರವಣಿಗೆಯಲ್ಲಿ ಎಲ್ಲ ಪಕ್ಷದ ಮುಖಂಡರು, ನ್ಯಾಯವಾದಿ ಸಂಘ ಸದಸ್ಯರು, ಕನ್ನಡ ಪರ ಸಂಘಟನೆಗಳು, ರಾಜ್ಯದ ರೈತ ಸಂಘದ ಮುಖಂಡರುಗಳು ಸೇರಿದಂತೆ ಬೈಲಹೊಂಗಲ ತಾಲೂಕು ಮಾತ್ರವಲ್ಲದೆ ಸುತ್ತಮುತ್ತಲಿನ ತಾಲೂಕಿನ ಜನತೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಈಶ್ವರ್ ಶಿಲಿದಾರ್, S9 TV, ಬೈಲಹೊಂಗಲ. ಇಳಕಲ್ ನಗರದ ಮುಖ್ಯ ರಸ್ತೆಯ ಅಕ್ಕಪಕ್ಕ ಇರುವ ಗಿಡಮರಿಗಳಿಗೆ ಹಾಗೂ ನಗರಸಭೆ ಮುಂಭಾಗದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನವನದಲ್ಲಿ ಬೇಸಿಗೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪಕ್ಷಿಗಳಿಗೆ ನೀರಿನ ದಾಹಕ್ಕಾಗಿ ವಲಸೆ ಬರ್ತಾ ಇವೆ. ಇದನ್ನರಿತ ಇಳಕಲ್ ನಗರಸಭೆಯ ಸಿಬ್ಬಂದಿ ವರ್ಗದವರು ಮತ್ತು ಪೌರ ಕಾರ್ಮಿಕರು ಗಿಡಗಳಿಗೆ ಮಡಿಕೆಯನ್ನ ಕಟ್ಟಿ ನೀರು ಹಾಕ್ತಾ ಇರೋ ದೃಶ್ಯ ಕಂಡುಬಂತು. ಇಳಕಲ್ ನಗರದ ಮುಖ್ಯ ರಸ್ತೆ ಅಕ್ಕಪಕ್ಕದಲ್ಲಿರುವ ಗಿಡಮರಗಳಿಗೆ ಹಾಗೂ ನಗರಸಭೆ ಮುಂಭಾಗದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನವನದಲ್ಲಿ ಬೇಸಿಗೆ ಹೆಚ್ಚಿರುವ ಸಂದರ್ಭದಲ್ಲಿ ಪಕ್ಷಿಗಳು ನೀರಿನ ದಾಹಕ್ಕಾಗಿ ವಲಸೆ ಬರ್ತಾ ಇವೆ. ಇದನ್ನರಿತ ಇಳಕಲ್ ನಗರಸಭೆ ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಗಿಡಕ್ಕೆ ಮರಕ್ಕೆ ನೀರು ಕಟ್ಟಿ ಹಾಕ್ತಾ ಇರೋದು ಕಂಡುಬಂತು. ಸಚಿನ್ ಸಾಲಿಮಠ, S9 TV, ಇಳಕಲ್. ಇವಿಷ್ಟು ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ.
ರೀ ಎಲ್ಲರಿಗೂ ಒಂದು ಖುಷಿ ವಿಚಾರ ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 ಟಿವಿ ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 ಟಿವಿ ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹವ. ಹಂಗಾರ ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30 S9 ಟಿವಿ ಕನ್ನಡದಾಗ ಪ್ರತಿದಿನ ಸಂಜೆ 6:30 ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30 ನಿಮ್ಮ S9 ಟಿವಿಯಲ್ಲಿ ಮಾತ್ರ.